ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಕೆಲವೊಂದಷ್ಟು ಅಡುಗೆ ಮನೆಯ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಟಿಪ್ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಅಂದರೆ ಎಲ್ಲದಕ್ಕೂ ನಾವು ಬಾದಾಮಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾನಿಲ್ಲಿ ಬಾದಾಮಿನ ಯಾವ ರೀತಿ ಬೇಗನೆ ಕಟ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 20 ಎಸ್ಲಷ್ಟು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಬೇಗ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾವಿಲ್ಲಿ ನಾರ್ಮಲಾಗಿ ಈ ಥರ ಚಾಕುಲಿ ಕಟ್ ಮಾಡ್ಕೊತಾ ಇರ್ತೀವಿ. ಚಾಕುಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೊ ನೋಡ್ಬೋದು ಪಕ್ಕದಲ್ಲೆಲ್ಲ ಸಿಡ್ದೋಗ್ತಾ ಇರುತ್ತೆ. ಹಾಗೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ಹಾಗೆ ಒಂದೊಂದು ಸಲ ಕೈಗೂ ಕೂಡ ನಾವು ಏಟ್ ಮಾಡ್ಕೊಬಿಡ್ತೀವಿ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಸೊ ಬಾದಾಮಿನ ಚಾಕುಲಿ ಕಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನೋಡ್ತಾ ಇರ್ಬೋದು ಪಕ್ಕದಲ್ಲೆಲ್ಲ ಸಿಡ್ದೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನಿಲ್ಲಿ ಯಾವ ರೀತಿ ಬೇಗನೆ ಕಟ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಈ ರೀತಿ ಆಲೂ ಬಜ್ಜಿ ಮಾಡಲಿಕ್ಕೆ ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಬ್ಲೇಡ್ ಇದ್ದೇ ಇರುತ್ತೆ. ಸೊ ಇದು ನಾರ್ಮಲಾಗಿ ಎಲ್ಲದರಲ್ಲೂ ಬಂದಿರುತ್ತೆ. ಸೊ ಒಂದು 20 ರುಪೀಸ್ಗೆಲ್ಲ ನಿಮಗೆ ಈ ರೀತಿ ಸಿಗುತ್ತೆ. ಇದನ್ನು ಏನು ಮಾಡಬೇಕು ಅನ್ನೋದಾದರೆ ಸೊ ಈ ರೀತಿ ಬಾದಾಮಿ ತೊಗೊಂಡು ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ನಾನು ಈ ರೀತಿ ಒಂದು ಬಾದಾಮಿನ ತೊಗೊಂಡು ನೀಟಾಗೆ ಈ ರೀತಿ ರಫ್ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ. ಸೊ ನಾನು ತೋರಿಸ್ತೀನಿ ಒಂದು ಸಲ ಯಾವ ರೀತಿ ಆಗಿದೆ ಅಂತ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಆಗಿದೆ. ತುಂಬ ಹೊತ್ತು ಟೈಮ್ ಹಿಡಿಯೋದಿಲ್ಲ. ಜಸ್ಟ್ ಒಂದು 5 ನಿಮಿಷದಲ್ಲೆಲ್ಲ ನಿಮಗೆ ತುಂಬ ಬಾದಾಮಿನ ತುರ್ಕೋಬೋದು. ಸೊ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ನೋಡ್ತಾ ಇರ್ಬೋದು. ಹಾಗೆಯೇ ಎಲ್ಲೂ ಕೂಡ ಪಕ್ಕಕ್ಕೂ ಸಿಡ್ದೋಗೋದಿಲ್ಲ, ಪೂರ್ತಿಯಾಗಿ ಹೋಗೋದೆ, ಕೈಗೂ ಕೂಡ ಏಟಾಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ನಾನು ಎಷ್ಟು ತುರಿದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಬಾದಾಮಿ ಒಂದೇ ಅಲ್ಲ, ಗೋಡಂಬಿನೂ ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅನ್ನೋದಾದರೆ ಗೋಡಂಬಿ ಕೂಡ ಮಾಡ್ಕೋಬೋದು. ಸೊ ಈ ಟಿಪ್ನ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಡ್ರೈ ಫ್ರೂಟ್ಸು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅನ್ನೋದು ಈಸಿ ಆಗುತ್ತೆ. ಹಾಗೆಯೇ ನೀವು ಏನಾರು ರಸಾಯನ ಇಲ್ಲ ಪಾಯಸ ಇಲ್ಲ ಏನೇ ಒಂದು ಡ್ರೈ ಫ್ರೂಟ್ಸ್ ಐಟಮ್ ಮಾಡಿದ್ರೂ ಕೂಡ ನಿಮಗೆ ಬೇಗ ಈ ಟಿಪ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ನೋಡೋಣ. ಚಾಕು ಎಲ್ಲರ ಮನೆಯಲ್ಲೂ ಇರುತ್ತೆ. ಚಾಕು ಶಾರ್ಪ್ ಆಗಿಲ್ಲ ಅನ್ನೋದೇ ತಲೆನೋವು. ಬೇಗ ಅರ್ಜೆಂಟಿಗೆ ಏನಾದರೂ ತಿಂಡಿ ಮಾಡಬೇಕು ಅನ್ನೋದಾದರೆ ಚಾಕು ಚೆನ್ನಾಗಿ ಶಾರ್ಪ್ ಆಗಿದ್ದರೆ ಬೇಗ ತರಕಾರಿ ಕಟ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಏನು ಟಿಪ್ನ ಫಾಲೋ ಮಾಡ್ತೀನಿ ಅನ್ನೋದಾದರೆ ಈ ರೀತಿ ಪಿಂಗಾಣಿ ಗ್ಲಾಸ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಹಾಗೆಯೇ ಈ ರೀತಿ ಕಟ್ಟಾಗಿರೋದು ಕೂಡ ಇರುತ್ತೆ. ಕಟ್ಟಾಗಿರೋ ಕಪ್ಪು ಏನಿದೆ ಅದನ್ನು ನೀವು ಬಿಸಾಕ್ಲಿಕ್ಕೆ ಹೋಗಬೇಡಿ. ಸೊ ಚಾಕು ಶಾರ್ಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಈಗ ಇನ್ಮೇಲಾದರೂ ಈ ಟಿಪ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಾನು ಆಲ್ರೆಡಿ ಈ ಚಾಕುನ ಶಾರ್ಪ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಮಗ್ಗು ಏನಿದೆ ಅದರಲ್ಲಿ ಹಿಂದೆ ಈ ರೀತಿ ರೌಂಡ್ ಪ್ಲೇಸ್ ಇರುತ್ತಲ್ವ, ಸೊ ಆ ಪ್ಲೇಸಲ್ಲಿ ನೀವು ಚಾಕುನ ಈ ರೀತಿ ರಫ್ ಮಾಡೋದ್ರಿಂದ ಚಾಕು ಬೇಗನೆ ಶಾರ್ಪ್ ಆಗುತ್ತೆ. ನೀವು ಖಂಡಿತ ಈ ಟಿಪ್ನ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಚಾಕು ಜಸ್ಟ್ ಒಂದು 2 ಸೆಕೆಂಡ್ ಹಾಗೆ ಹೀಗೆ ಅಂದರೆ ಸಾಕು, ಚೆನ್ನಾಗಿ ಶಾರ್ಪ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಅಲ್ಲಿ ರಫು ಇರುತ್ತಲ್ವ, ಸೊ ಪಿಂಗಾಣಿ ಬಂದ್ಬಿಟ್ಟು ಅದು ಗ್ಲಾಸ್ ಥರ ಇರುತ್ತೆ. ಸೊ ಹಾಗಾಗಿ ಅದು ಶಾರ್ಪ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ 2 ಕಡೆನೂ ಈ ರೀತಿ ಶಾರ್ಪ್ ಮಾಡಾದಮೇಲೆ ಸೊ ಅದನ್ನು ಹಾಗೆ ಒಂದ್ಸಲ ವಾಶ್ ಮಾಡಿ ಇಟ್ಟರೆ ನೆಕ್ಸ್ಟ್ ಟೈಮು ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಶಾರ್ಪ್ ಆಗುತ್ತೆ. ಸೊ ಪಿಂಗಾಣಿ ಗ್ಲಾಸ್ ಏನಾದರೂ ಬಿಸಾಕೋದು ಬದಲು ಈ ರೀತಿ ನೀವು ರೀಯೂಸ್ ಆಗಿ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಈರುಳ್ಳಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗನೆ ನಿಮಗೆ ಈರುಳ್ಳಿ ಕಟ್ ಆಗ್ತಾ ಇದೆ ಅಂತ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಈ ಟಿಪ್ ಕೂಡ ಯೂಸ್ ಆಗುತ್ತೆ. ಇವಾಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಈ ರೀತಿ ಸ್ವಿಚ್ ಬೋರ್ಡ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಒಂದೊಂದ್ಸಲ ಗಲೀಜಾದಾಗ ಏನು ಮಾಡ್ತೀವಿ ಅಂದರೆ ಬಟ್ಟೆ ಸಹಾಯದಿಂದ ಇದನ್ನು ನೀರಲ್ಲಿ ಅದ್ಬಿಟ್ಟು ಒರೆಸ್ಕೋತೀವಿ. ಆ ಟೈಮಲ್ಲಿ ನಿಮಗೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋದಾದರೆ ಈರುಳ್ಳಿನ ಈ ರೀತಿಯ ಸೈಡಲ್ಲಿ ಕಟ್ ಮಾಡಿರ್ತೀವಲ್ವಾ, ಸೊ ಅದು ಏನಿರುತ್ತೋ ಅದರಲ್ಲಿ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಸ್ವಿಚ್ ಬೋರ್ಡ್ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ. ನೀವು ಕೂಡ ಈ ಟಿಪ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ತೋರಿಸ್ತೀನಿ ಮೊದಲಿಗೆ ಯಾವ ರೀತಿ ಇತ್ತು, ನಂತರ ಯಾವ ರೀತಿ ಆಯಿತು ಅಂತ ನೀವು ನೋಡ್ಬೋದು. ಈ ಟಿಪ್ ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಅದರಲ್ಲಿರುವಂತಹ ಗಲೀಜು ಮತ್ತು ಕೊಳೆ ಏನಿದೆ ಬೇಗನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಟಿಪ್ ಕೂಡ ನಿಮಗೆ ಖಂಡಿತ ಯೂಸ್ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ.
ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಒಂದು 3-4 ಮೆಣಸಿನ್ಕಾಯಿ ರೋಸ್ಟ್ ಮಾಡಬೇಕು ಅನ್ನೋದಾದರೆ ಯಾವಾಗಲೂ ನೀವು ಬಾಣಲಿ ಇಲ್ಲ ಒಂದು ಪ್ಯಾನ್ಗೆ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ಸೊ ನಾನು ತೋರಿಸ್ತಾ ಇರೋ ಟಿಪ್ ಬಂದ್ಬಿಟ್ಟು ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಏನಪ್ಪ ಅನ್ನೋದಾದರೆ ಒಂದು ಫೋರ್ಕ್ ಸ್ಪೂನ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಈ ರೀತಿ ಸ್ಪೂನಿಗೆ ಈ ರೀತಿ ಮೆಣಸಿನ್ಕಾಯಿನ ನೀವು ಚುಚ್ಕೋಬೇಕಾಗುತ್ತೆ. ಚುಚ್ಕೊಬಿಟ್ಟು ಇದನ್ನು ನೀವು ಗ್ಯಾಸ್ ಮೇಲೆ ಈ ರೀತಿ ಇಟ್ಬಿಟ್ಟು ಚೆನ್ನಾಗಿ ಒಂದು 2 ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ಟಿಪ್ ಕೂಡ ನೀವು ಬೇಗ ಚಟ್ನಿ ಮಾಡಬೇಕು ಬೆಳಗ್ಗೆ ಇದ್ದಾಗ ಅನ್ನೋದಾದರೆ ಈ ಟಿಪ್ ಕೂಡ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಬೇಗ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಮೆಣಸಿನ್ಕಾಯಿ ಕೂಡ ಬೇಗ ರೋಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಬಿಸಿ ಮಾಡಾದಮೇಲೆ ಒಂದು ಚಾಕು ಸಹಾಯದಿಂದ ಈ ರೀತಿ ಕೆಳಗಡೆ ಹಾಕ್ಕೊಂಡ್ರೆ ಬೇಗನೆ ಫ್ರೈ ಕೂಡ ಆಗಿರುತ್ತೆ. ತಿಂಡಿ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಮಿಕ್ಸಿ ಬೇಗನೆ ಗಲೀಜಾಗುತ್ತೆ. ಮಿಕ್ಸಿ ಬೇಗ ಗಲೀಜಾದಾಗ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ಸ್ವಲ್ಪ ನೀರನ್ನ ಈ ರೀತಿ ಚಿಮುಕ್ಸ್ಬಿಟ್ಟು ಸೊ ಒಳಗಡೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ. ಪುಡಿ ಉಪ್ಪು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಈ ರೀತಿ ವಿಮ್ ಜೆಲ್ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ಹಲ್ಲುಜ್ಜೋ ಬ್ರಷ್ ಹಳೇದಿತ್ತು ಅಂದರೆ ಸೊ ಅದರಲ್ಲಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಬೇಗನೆ ಗಲೀಜು ಅನ್ನೋದು ಕ್ಲೀನ್ ಆಗುತ್ತೆ. ಸೊ ಈ ರೀತಿ ಒಳಗಡೆ ಕೂಡ ನೀವು ಚೆನ್ನಾಗಿ ಈ ರೀತಿ ನೀಟಾಗೆ ಕ್ಲೀನ್ ಮಾಡ್ಕೋಬೋದು. ಸೈಡ್ ಕೂಡ ಈ ರೀತಿ ಬ್ರಷಲ್ಲಿ ಕ್ಲೀನ್ ಮಾಡೋದ್ರಿಂದ ಬೇಗ ಗಲೀಜಾಗೋದಿಲ್ಲ. ಹಾಗೆ ಗಲೀಜಾಗಿದ್ರೂ ಕೂಡ ಒಂದು 5 ನಿಮಿಷದಲ್ಲೇ ನೀವು ಈ ರೀತಿ ಒಂದು ಒಣಗಿರೋ ಬಟ್ಟೆಯಲ್ಲಿ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಮಿಕ್ಸಿ ಕೂಡ ನೀಟಾಗಿರುತ್ತೆ ಮತ್ತು ರಿಪೇರಿ ಬರೋದಿಲ್ಲ. ನೀವು ಮಸಾಲೆ ಎಲ್ಲ ಅದರಲ್ಲೇ ಬಿಟ್ಬಿಟ್ರೆ ಅದು ಫುಲ್ಲು ಟೈಟ್ ಆಗಿಬಿಟ್ಟು ಮಿಕ್ಸಿ ಯಾವಾಗಲೂ ಹಾಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಮಿಕ್ಸಿ ಯಾವಾಗಲೂ ನೀಟಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಒಂದು ಟಿಶ್ಯೂ ಪೇಪರು ಇಲ್ಲ ಅಂದರೆ ಒಂದು ಪೇಪರ್ ಸಹಾಯದಿಂದ ಒಳಗಡೆ ಏನು ಹಸಿ ಇರುತ್ತೋ ಸೊ ಅದೆಲ್ಲ ನೀಟಾಗಿ ಈ ರೀತಿ ಒರೆಸ್ಕೊಂಡ್ರೆ ಮಿಕ್ಸಿ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಒಳಗಡೆ ಕೂಡ ಕ್ಲೀನಾಗಿದೆ. ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡ್ರೆ ಸಾಕು ಮಿಕ್ಸಿ ನೀಟಾಗಿರುತ್ತೆ. ಹಾಗೆ ಒಳಗಡೆ ಕೂಡ ಯಾವುದೇ ಮಸಾಲೆ ಇಲ್ದಿರೋ ಥರ ನೀವು ನೀಟಾಗಿ ನೋಡ್ಕೋಬೋದು. ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.